ಗುಡಿ ಅಂತ ಹೇಳಿದ್ರೆ ಪರಿಶಿಷ್ಟ ಜಾತಿ ರಿಲೀಜನ್ ನಮ್ಗೆ ಗೊತ್ತಾಗಬೇಕಲ್ಲ, ಅಸ್ಪೃಶ್ಯರಲ್ಲ. ನಮ್ಮಲ್ಲಿ ಹಿಂದೂಗಳಂದ್ರೆ ಯಾರು? ಹಿಂದೂಗಳಂತ ಹೇಳಿದ್ರೆ ಟ್ರೈಬಲ್ಸ್ನೆಲ್ಲ ಬದಿಗಿಟ್ಟರು, ಅವ್ರು ಹಿಂದೂಗಳಲ್ಲ. ಕೊರಗಜ್ಜ ಅಂದ್ರೆ ಹೆಂಗೆ, ಯಾವತ್ತಿಂದ ಶುರುವಾಯಿತು ಅಂತ? ಕೊರಗಜ್ಜ ಅಂತ ಇರಲಿಲ್ಲ, ಅದೊಂದು 10 ವರ್ಷದಿಂದ ಅದೇನೋ ಬಂದಿತ್ತಂತ. ತುಳುನಾಡಿನ ದೈವಾರಾಧನೆ ಇದೆ, ಆ ಆರಾಧನೆಗೂ ಈ ಕೊರಗರದ ಆರಾಧನೆಗೂ ಕ್ವೈಟ್ ಡಿಫರೆಂಟ್. ಕೊರಗರ ಭಾಷೆ ನಶಿಸಿ ಹೋಗ್ತಾ ಇದೆ, ಕೊರಗರು ಕೂಡ ನಶಿಸಿ ಹೋಗ್ತಾ ಇದೆ, ಅವಸಾನದಲ್ಲಿ ಇದ್ದಾರೆ. ಎಲ್ಲ ನಮ್ಮ ಹಿಂದೂಯಿಸಂ ಬೇಸಿಕ್ ಯಾವ್ದು ಕೇಳಿದ್ರೆ ನಾವು ಕೊರಗರನ್ನು ನೋಡ್ಬೇಕು. ನೋಡಿ, ಆ ದೋಲ್ ಅಂತ ಹೇಳೋದು ಹಿರಣ್ಯ ಗರ್ಭ. ನಮ್ಮಲ್ಲಿ ವೇದದಲ್ಲೂ ನಾವು ಎಲ್ಲಿಂದ ಬಂದ್ವಿ ಕೇಳಿ ಹಿರಣ್ಯ ಗರ್ಭದಿಂದ ಬಂದಿದ್ದು ಅಂತ ಹೇಳ್ತೀವಿ. ಹಾಗಾಗಿ ಅಲ್ಲಿಂದ ಬಂತು. ಒಂದು ಸಣ್ಣ ಡಿಫ್ರೆಂಟ್ ಅಂದ್ರೆ ರೀಪ್ರೊಡಕ್ಷನ್ಗೆ ಅಲ್ಲಿ ಅವಕಾಶ ಇದ್ದಿತ್ತು. ವೇದದಲ್ಲಿ ಅವರಿಬ್ರು ಯಮ ಯಮಿಗೆ ರೀಪ್ರೊಡಕ್ಷನ್ಗೆ ಅವಕಾಶ ಇರಲಿಲ್ಲ. ಹಾಗಾಗಿ ಈ ಕೊರಗರ ಏನು ಪ್ರಾರಂಭದ ಏನು ನಮ್ಮ ಕಾನ್ಸೆಪ್ಟ್ ಇದೆ ಅದು ಈಕ್ವಲ್ ಟು ಋಗ್ವೇದ. ಹಾಗಾಗಿ ಅಪ್ರಕೈತಂ ಸಲಿಲಂ ಸರ್ವಂ ಇದಂ ಅಂತೇಳಿ ಹೇಳಿದ್ದು ಋಗ್ವೇದದಲ್ಲೇ. ಇಲ್ಲಿ ಸುತ್ತಲೂ ನೀರುಗಳು ವ್ಯಾಪಿಸಿಕೊಂಡಿತ್ತು, ಅದರಲ್ಲಿ ದೋಲು ಒಂದು ಬಳಕೊಂಡು ಅದರಲ್ಲಿ ತಗಡಿ ಇದೆ ಅಂತ ಹೇಳಿದ್ದು ಹೊರಗರೆ. ಆದ್ರೆ ಇವರು ಯಾರು ನಮ್ಮ ಸಂಸ್ಕೃತ ವರ್ಡ್ ಅಥವಾ ವೇದಿಕ್ ಭಾಷೆಯಲ್ಲಿ ಹೇಳಿಲ್ಲ, ಜನರಲ್ ಅವರವ್ರ ಭಾಷೆಯಲ್ಲಿ ಹೇಳಿದ್ರು ಅಷ್ಟೇ. ನಾವು ಅರ್ಥ ಮಾಡ್ಕೊಳ್ಳಲಿ ನಾವು ಫೇಲ್ ಆಗಿದ್ದೀವಿ ಅಷ್ಟೇ. ಹಾಗಾಗಿ ಈಗ ನೀವು ಆಲೋಚನೆ ಮಾಡಬೇಕು, ಉಳಿದ ನಿಮ್ದು ದೈವಗಳು, ಉಳಿದ ನಿಮ್ಮ ಆರಾಧನೆಗಳು ಇವರೆಲ್ಲ ಪುರಾಣಕ್ಕೆ ಸೀಮಿತ ಆಗಿತ್ತು. ಎಲ್ಲ ಇಲ್ಲೇ ಅಂದ್ರೆ ಪುರಾಣ ಏನೋ ಲೋಕಲ್ ಕಸ್ಟಮ್ ಯೂಸೇಜ್ ಅದಕ್ಕೆ ಸಂಬಂಧಪಟ್ಟಿದ್ದು. ಆದರೆ ಕೊರಗರು ಅದಕ್ಕಿಂತ ಅನಂತ ದೂರದಲ್ಲಿದ್ದರು, ಅವರ ಕಾನ್ಸೆಪ್ಟ್ಗಳೆಲ್ಲ. ಕೊರಗರ ಆರಾಧನೆ ಯಾವುದು ಸರ್? ಈಗ ಕೊರಗರ ಆರಾಧನೆ ಮೂಲತಃ ಸೂರ್ಯ ಆರಾಧನೆ ಅವರದ್ದು. ಸೂರ್ಯನೇ ಅಂದ್ರೆ ಸೂರ್ಯ ಅಂತ ಹೇಳಿ ಎಲ್ಲೂ ಅವರು ಅಂದ್ರೆ ಕೆಲವೆಲ್ಲ ವಿಚಾರದಲ್ಲಿ ಬರತ್ ಬಿಟ್ರೆ ಅದೇನಿಲ್ಲ. ಆದ್ರೆ ಅವರ ಆರಾಧನೆಗಳಕ್ಕಿಂತ ತುಂಬ ಅವ್ರದ್ದು ಈಗ ಇವರೆಲ್ಲ ಅದು ಬೈಕಾಡ್ತಿ ನಂತರ ಮಂಜ ಅಂತ ಇದೆ, ಅದಿನ್ನು ಯಾರು ಕತ್ಕೊಂಡು ಹೈಜಾಕ್ ಆಗಿಲ್ಲ. ಮತ್ತೆ ಗುರುವಜ್ಜ ಅಂತ ಮಾಡ್ತಾರೆ, ಕೆಲವು ಕಡೆ ಅಜ್ಜರು ಅಂತ ಮಾಡ್ತಾರೆ. ಇದೆಲ್ಲ ಕೊರಗರು ಆರಾಧಿಸಿಕೊಂಡು ಬಂದ ಕೊರಗಜ್ಜ. ಕೊರಗಜ್ಜ ಅಂತ ಇರಲಿಲ್ಲ, ಅದೊಂದು 10 ವರ್ಷದಿಂದ ಅದೇನೋ ಬಂದಿತ್ತಂತ. ಕೊರಗಜ್ಜ ಅಂತ ಅವರು ಒಪ್ಪುದೂ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅವರ ಆರಾಧನೆಗಳು ಕೋಲ ಇಲ್ಲ ಅವರದ್ದು. ಅವ್ರ ಆರಾಧನೆಗೂ ಈ ದೈವಾರಾಧನೆಗೂ ಕ್ವೈಟ್ ಡಿಫ್ರೆಂಟ್ ಅದು. ಈಗ ಈಗ ತುಳುನಾಡಿನ ದೈವಾರಾಧನೆ ಇದೆ, ಆ ಆರಾಧನೆಗೂ ಈ ಕೊರಗರದ ಆರಾಧನೆಗೂ ಕ್ವೈಟ್ ಡಿಫರೆಂಟ್. ಸಂಬಂಧ ಇಲ್ಲ. ಹೇಗೆ ಸಂಬಂಧ ಇಲ್ಲ ಕೇಳಿದ್ರೆ ಪ್ರಶ್ನೆ ಒಂದು, ನಾವು ಅದನ್ನ ನೋಡೋಕೆ ಹೋಗಿಲ್ಲ. ಅವ್ರ ಆರಾಧನೆ ಹೇಗಿತ್ತು ನಾವೇ ನೋಡ್ಲಿಲ್ಲ, ಗೊತ್ತಿಲ್ಲ ನಮ್ಗೆ. ಅವ್ರು ಏನಂತಂದ್ರೆ ಅವ್ರು ಹೇಳೋದು ಇಲ್ಲ. ಯಾಕಂದ್ರೆ ನಿಗೂಢ ಅವ್ರದ್ದು. ಅವ್ರದ್ದು ನಿಗೂಢ. ಯಾಕೆ ನಿಗೂಢ ಕೇಳಿದ್ರೆ ಅದನ್ನ ಅವ್ರಿಗೆ ಯಾರಿಗೆ ಹೇಳ್ಬೇಕಂತೇಳಿ ಏನೂ ಇಲ್ಲ. ಹಾಗಾಗಿ ಅವರ ಆರಾಧನೆಗಳೆಲ್ಲ ಇನ್ನೂ ನಿಗೂಢವಾಗಿ ಇತ್ತು ಇವತ್ತಿನವರೆಗೆ. ಟುಡೇ ಇಟ್ ಸೆಲ್ಫ್ ಇವತ್ತಿನವರೆಗೂ ನಿಗೂಢವೇ. ಆದರೆ ಇದು ಯಾವುದೇ ತುಳು ಆರಾಧನೆಯ ದೈವಗಳಾಗಲಿ ಆ ಥರದ ಇದೇ ಇಲ್ಲ. ಯಾಕಂದ್ರೆ ಈಗಲೂ ಅವರು ಒಪ್ಪುದಿಲ್ಲ. ನಮ್ಮಲ್ಲಿ ಕೊರಗರು ಏನಕ್ಕೆ ಪಡೆದ ಅವ್ರನ್ನ ಒತ್ತಾಯದಲ್ಲಿ ಕರೆದಿದ್ದು. ಅಂದ್ರೆ ಅವರು ಬಂಧನದಲ್ಲಿದ್ರು. ಇದು ನಿಮ್ದು, ನೀವು ಬರಬೇಕು ಅಂತ ಹೇಳಿದಾಗ ಬರ್ತಾರೆ ಬಿಟ್ಟರೆ ಅವ್ರಿಗೆ ಹಾರ್ಡ್ಲಿ ಅಂತ ಸಂಸ್ಕೃತಿ ಅಲ್ಲ ಅವ್ರದ್ದು. ಅಂತ ಸಂಸ್ಕೃತಿಯೇ ಇಲ್ಲ. ಹಾಗಾಗಿ ಅವರ ಲೆಕ್ಕದಲ್ಲಿ, ನನ್ನ ಲೆಕ್ಕದಲ್ಲಿ, ಅವರ ಲೆಕ್ಕದಲ್ಲಿ ಕೊರಗಜ್ಜ ಅನ್ನುವಂಥ ದೈವ ನಮ್ಮಲ್ಲಿ ಕಾನ್ಸೆಪ್ಟೇ ಇಲ್ಲ. ಕೊರಗಜ್ಜ ಅಂದ್ರೆ ಹೆಂಗೆ, ಯಾವತ್ತಿಂದ ಶುರುವಾಯಿತು ಅಂತ? ಯಾಕಂದ್ರೆ ಅವರಿಗೆ ಕನ್ಫ್ಯೂಷನ್ ಅಲ್ಲಿದ್ರು. ಅವರೇ ನನ್ನ ಹತ್ರ ಕೇಳ್ತಾರೆ ಅದು ಎಲ್ಲಿದು ಅಂತ. ಒಂದು 4-5 ಅವ್ರು ಬಂದು ಹುಡುಗರು ಅವರೆಲ್ಲ ಬಂದು ತುಂಬಾ ವಿರೋಧಿಸಿದಂತೆ ನಾನು ವಕೀಲರಾದ ಕಾರಣವ್ರ ಮೇಲೆ ಕೇಸ್ ಹಾಕ್ಬೇಕು ಅನ್ನೋದಿದ್ರು. ಕೊರಗ ಅನ್ನೋ ಹೆಸರನ್ನು ಬಳಸ್ತಾ ಇದ್ದಾರೆ ಅಂದ್ರೆ ಯಾಕಂತ ಹೇಳಿದ್ರೆ ನಮ್ಮಲ್ಲಿ ನಾನು ಪ್ರಾಸಿಕ್ಯೂಷನ್ ಆಗಿದ್ದೆ. ಯಾವ್ದಕ್ಕೆ ಪ್ರಾಸಿಕ್ಯೂಷನ್? ಅಟ್ರಾಸಿಟಿಗೆ ನಾನು ಪ್ರಾಸಿಕ್ಯೂಷನ್ ಆಗಿದ್ದೆ. ಅವಾಗ ನನ್ನ ಹತ್ರ ಬಂದು ಕೇಳ್ತಿದ್ರು, ಇದು ತಪ್ಪಲ್ವಾ, ನೀವು ನಮ್ಮ ಪರವಾದ ಪ್ರಾಸಿಕ್ಯೂಟರ್ ಅಲ್ಲ, ನೀವೆಲ್ಲ ಇದು ಆಗತ್ತಾ, ತಪ್ಪಾಗತ್ತಾ, ಇದು ಅಫೆನ್ಸ್ ಆಗೋದಿಲ್ವಾ ಕೇಳಿದಾಗ ನಾನು ಆಗತ್ತೆ ಅಂತ ಹೇಳಿದೆ. ಅವರಲ್ಲಿರುವ ಯಾವುದೋ ವ್ಯಕ್ತಿಯನ್ನ ಇನ್ನೊಬ್ರು ಹೈಜಾಕ್ ಮಾಡೋದು ಅಟ್ರಾಸಿಟಿ. ಅದು ಅದನ್ನು ಬೇರೆ ತರ ನೋಡಿ. ಕೊರಗಜ್ಜ ಕಪ್ ಅಂತ ಇವರು ಎಂತೂ ಹೇಳಲಿಲ್ಲ.
ಯಾರು ಹೇಳಿಲ್ಲ? ಯಾರು ಹೊರಗಡೆ ಹೇಳಿಲ್ಲ, ನಮ್ಮ ದೇವ್ರ ಕಪ್ಪ ಅಂತ ಹೇಳಿ. ಯಾಕಂದ್ರೆ ಅವ್ರು ಯಾಕೆ ಕೊರಗಜ್ಜನಿಗೆ ಕಪ್ಪು ಬಳಿತಾ ಇದ್ದಾರೆ? ಹೌದೌದು, ಯಾಕೆ ಅದು ಗೊತ್ತಿಲ್ಲ ಅವರಿಗೆ, ಓಕೆ, ಬೇಜಾರುಂಟು ಅವರಿಗೆ. ಹಾ ಹಾ, ಅವರು ಯಾಕಂತ ಹೇಳಿದ್ರೆ ನಮ್ಮ ಕೊರಗ ಜನಾಂಗ ಅವರು ಯಾಕೆ ಹೇಳಿದ್ರೆ ಅವರು ಅವಧೂತರು ನನ್ನ ಲೆಕ್ಕದಲ್ಲಿ. ಓಕೆ, ಅವ್ರದ್ದು ಯಾವುದೇ ಕ್ರೈಮ್ ರೇಟ್ ಇಲ್ಲ. ಓಕೆ, ಯಾರು ಈ ಒಂದು ಬೇರೆ ಜಾತಿಯವರದೆಲ್ಲ ಒಬ್ಬ ಕಳ್ಳ ಕ್ರೈಮ್ ರೇಟ್ ಅಲ್ಲಿ ಬಹಳ ಕಡಿಮೆ ಇದ್ದಾರೆ. ಅಲ್ಲ ಇಲ್ಲ, ಎಲ್ಲ ಒಬ್ಬ ಇದ್ರು ಕೂಡ ಫಿಕ್ಸಿಂಗ್ ಇರ್ಬೋದು. ಅಟ್ರಾಸಿಟಿ ಕೇಸು ಹಾಕೋದು ಕಡಿಮೆ. ಅಲ್ಲ ಏನು ಇಲ್ಲ, ಅವರು ಅವರಿಗೆ ಅವ್ರದ್ದು ನಿಮ್ಗೆ ಅರಿಷಡ್ ವರ್ಗಗಳೇ ಇಲ್ಲ ಅವರಲ್ಲಿ, ಅರಿಷಡ್ ವರ್ಗಗಳೇ ಇಲ್ಲ. ಯಾಕಂತ ಹೇಳಿದ್ರೆ ನಿಮ್ಗೊಂದು ಉದಾಹರಣೆ ಕೊಡ್ತೇನೆ ನಿಮ್ಗೆ. ಅವ್ರ ಬಗ್ಗೆ ಮಾತಾಡೋದಾದ್ರೆ ನಿಮ್ದು 24 ಗಂಟೆ ಓವರ್ಸ್ಬೇಕು. ಅವರು ಮನುಷ್ಯನ ಅವರ 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 ಭಾಷೆ ಈಗ ನಶಿಸಿ ಹೋಗ್ತಾ ಇತ್ತು. ಕೊರಗರ ಭಾಷೆ ನಶಿಸಿ ಹೋಗ್ತಾ ಇದೆ, ಕೊರಗರು ಕೂಡ ನಶಿಸಿ ಹೋಗ್ತಾ ಇದೆ, ಅವಸಾನದಲ್ಲಿ ಇದ್ದಾರೆ. ಓಕೆ, ಕೊರಗರ ಭಾಷೆ ಎಷ್ಟು ಬ್ಯೂಟಿಫುಲ್ ಅಂತ ಹೇಳಿದ್ರೆ ನಿಮ್ದು ಒಂದೊಂದು ವರ್ಡ್ಗಳನ್ನು ಡಿರೈವ್ಡ್ ಫ್ರಮ್ ಅದರ ಧಾತುಗಳನ್ನ ಹುಡುಕ್ತಾ ಹೋದ್ರೆ ಈಕ್ವಲೆಂಟ್ ಟು ವೇದಿಕ್ ಲ್ಯಾಂಗ್ವೇಜ್. ಓಕೆ, ಸಂಸ್ಕೃತ ಅಲ್ಲ, ವೇದಿಕ್ ಲ್ಯಾಂಗ್ವೇಜ್. ಅವರದಲ್ಲಿ ಒಂದು ಕುಜಿ ಮತ್ತು ಕ್ವಜ ಅಂತ ಹೇಳಿ, ಅಂದ್ರೆ ಒಂದು ಮಗುವಿಗೆ ಕ್ವಜ ಅಂತ ಹೇಳ್ತಾರೆ, ಮಗು ಹುಡುಗಿಗೆ ಅಂತ ಕುಜಿ ಅಂತ ಹೇಳ್ತಾರೆ ಅಂತ. ಇದು ಎರಡು ಶಬ್ದಗಳು ಸಂಸ್ಕೃತ ಅಲ್ಲ, ವೇದಿಕ್ ಲ್ಯಾಂಗ್ವೇಜ್. ಓಕೆ, ಅದಕ್ಕೆ ಅದು ಕ ಇಂದ ಅವರದ್ದು ಸ್ಟಾರ್ಟ್ ಆಗತ್ತೆ. ಕ ಅಂದ್ರೆ ಯಾರು ಅಂತೇಳಿ, ಕಹ. ಆಕ್ಚುಲಿ ನಮ್ಮ ಋಗ್ವೇದದಲ್ಲಿ ಒಂದು ಸೂಕ್ತ ಇದೆ. ಆ ಸೂಕ್ತದಲ್ಲಿ ದೇವ್ರು ಯಾರು ಕೇಳಿದ್ರೆ ಖ ಅಷ್ಟೇ, ಕಮ್ಮಲ್ಲ, ಕಹ. ಕ ಹಾಕಿ 2 ಸೊನ್ನೆ, ಕಹ, ಅದು ದೇವ್ರ ಹೆಸರು. ಓಕೆ, ಯಾರು ಕೇಳಿದ್ರೆ ಯಾರು ಒಬ್ಬ ಅಂದ್ರೆ ಈಗ ಅಲ್ಲ ಎಲ್ಲೋ ಅವಾಗ ಹೇಳಿದ್ರಲ್ಲ, ಎಲ್ಲೋ ಒಬ್ಬ ಹಿಂದಿನವರು ಅಂದ್ರೆ ಸೃಷ್ಟಿಯ ಪೂರ್ವದಲ್ಲಿದ್ದು. ಜ ಅಂದ್ರೆ ಹುಟ್ಟಿದವ, ಜ ಅಂದ್ರೆ ಹುಟ್ಟಿದವ ಅಂತ. ಅಜ ಅಂತ ಹೇಳಲ್ಲ ನಿಮ್ಗೆ. ಜ ಅಂದ್ರೆ ಎಲ್ಲಿಂದೋ ಯಾರೋ ಗೊತ್ತಿಲ್ಲ, ಒಂದು ಪವರ್ಫುಲ್ ಅಂದ್ರೆ ಸೂಪರ್ ಮ್ಯಾನ್ ಇಂದ ಅವನು ಹುಟ್ಟಿದ ಅಂದ್ರೆ ದೇವರ ಮಗ. ಕುಜ ಅಂತ ಹೇಳಿದ್ರೆ ದೇವರ ಮಗ, ಕುಜಿ ಅಂದ್ರೆ ದೇವರ ಮಗಳು. ಈ ಕುಜ ಕುಜಿ ನಮ್ ಲ್ಯಾಂಗ್ವೇಜ್ ಅಲ್ಲ, ನಿಮ್ ಲ್ಯಾಂಗ್ವೇಜ್ ಅದು ಕೊರಗರ ಲ್ಯಾಂಗ್ವೇಜ್. ನಾನು ಫಾರ್ ಎಕ್ಸಾಂಪಲ್ ಹೇಳಿದ್ದು. ಹಾಗೆ ಅವರ ಎಲ್ಲ ಲ್ಯಾಂಗ್ವೇಜ್ಗಳ ಒಂದೊಂದು ಶಬ್ದಗಳು ವೇದದ ಲ್ಯಾಂಗ್ವೇಜ್ಗಳು. ಸಂಸ್ಕೃತ ಅಲ್ಲ, ವೇದದ ಲ್ಯಾಂಗ್ವೇಜ್ಗಳು. ಅದಕ್ಕೆ ಅದರದ್ದೇ ಒಂದು ಅರ್ಥಗಳಿದೆ. ಹಾಗಾಗಿ ಅವರು ನಾವು ಒಂದೇ ಭಾಷೆ ಮಾತಾಡೋದು, ಅವರಾಗಲ್ಲ. ಅವರಿಗೆ 4 ಭಾಷೆ ಗೊತ್ತು. ನಿಮಗೆ ಭಾಷೆ 4 ಅಂದ್ರೆ ಕೂಡ ನಿಮಗೆ ಕನ್ಫ್ಯೂಷನ್ ಆಗ್ಬೋದು. 4 ಭಾಷೆ ಅಂತ ಹೇಳಿದ್ರೆ ಒಬ್ಬ ನಿಮಗೆ ಋಗ್ವೇದದ ಹಾಸ್ಯವಾಮ್ಯ ಸೂಕ್ತ ಅಂತ ಇತ್ತು, ಅಂದ್ರೆ ಒಂದು 1ನೇ ಮಂಡಲದ 164ನೇ ಸೂಕ್ತ. ಅದು ಅದರಲ್ಲಿ ಒಂದು ಮಂತ್ರ ಇದೆ, ಚತ್ವರಿ ವಾಕ್ ಪರಮಿತ ಪದಾನಿ ತಾನಿ ವಿದುರ್ ಯ ಬ್ರಾಹ್ಮಣ ಯ ಮನುಷ್ಯಾನಿ ಗುಹಂ ತ್ರೀಣಿ ನೆಹಿತ ನೆಂಗೆಯಂತೆ ತುರ್ಯೋ, ಅದು 4 ತುರ್ಯೋ ವಾಚೋ ಮನುಷ್ಯೋ ವದಂತಿ ಅಂತೇಳಿ. ಅಂದ್ರೆ 3 ಯಾರಿಗೂ ಗೊತ್ತಾಗೋದಿಲ್ಲ. ಅದು 3 ಭಾಷೆ, 4 ಭಾಷೆ. ಚತ್ವಾರಿ ಅಂದ್ರೆ 4 ಭಾಷೆ, 4 ಅನ್ನ 3 ಲ್ಯಾಂಗ್ವೇಜು. ಗುಹ ಯಾರಿಗೂ ಗೊತ್ತಾಗೋದಿಲ್ಲ. ಅದೇ 4ನೇದು ಅಂದ್ರೆ ತುರ್ಯೋ ಅಂದ್ರೆ 4ನೇದು. 4ನೇದು ಲ್ಯಾಂಗ್ವೇಜು ಅದು ಮನುಷ್ಯ ಮಾತಾಡ್ತಾನೆ. ಈಗ ನಾವು ಮಾಡೋದ್ರೆ 4 ಭಾಷೆ ಇದೆ. ಪರ, ಪಶ್ಯಂತೆ, ಮಾಧ್ಯಮ, ವೈಖರಿ ಅಂತ. ನಾವೀಗ ಮಾತಾಡೋದು ವೈಖರಿ. ಈ ಪರ ಅಂತ ಹೇಳೋದು ಪ್ರಾಣಕ್ಕೆ ಸಂಬಂಧಪಟ್ಟ ಭಾಷೆಗಳು. ಅದು ಎಲ್ಲೂ ಮಾತಾಡೋದಿಲ್ಲ, ಬಟ್ ನೀವು ಏನು ಹೇಳ್ತಿದ್ರೆ ನಾವು ಅವ್ರಿಗೆ ಗೊತ್ತಾಗತ್ತೆ. ಅದೊಂದು ಭಾಷೆ. ಇನ್ನೊಂದು ಪಶ್ಯಂತಿ. ಪಶ್ಯಂತಿ ಅಂದ್ರೆ ಮನಸ್ಸು. ನೀವು ಏನೋ ಎಣಿಸ್ಕೊಂಡಿರ್ತೀರಿ, ಅದು ನನ್ಗೆ ಗೊತ್ತಾಗತ್ತೆ. ಬಟ್ ನಾನು ಏನೋ ಎಣಿಸ್ಕೊಂಡಿರ್ತೀನಿ, ನಿಮ್ಗೆ ಗೊತ್ತಾಗತ್ತೆ. ಆ ಮನಸ್ಸಲ್ಲಿ ಮಾತಾಡೋದು ಪಶ್ಯಂತಿ. ಇನ್ನು ಮಾಧ್ಯಮ ಅಂದ್ರೆ ನನ್ನ ಇಂದ್ರಿಯ ನೋಡಿ ನೀವು ಹೇಳ್ತೀರಿ. ನಾನು ಫೀಲ್, ನನ್ನ ಮುಖ, ಇದೆಲ್ಲ ನನ್ನ ಇಂದ್ರಿಯ ನೋಡಿ ಮಾತಾಡುವಂಥದ್ದು. ಅದು ಎಲ್ಲೂ ಶಬ್ದಗಳು ಬರುವುದಿಲ್ಲ. ಶಬ್ದಗಳು ಬರೋದು ಈ ತುರ್ಯೋ ವಾಚೋ, ಈ ವೈಖರಿ ಎಂಬುದರಲ್ಲಿ ಮಾತ್ರ ಶಬ್ದ ಬರುತ್ತೆ. ಕೊರಗರಿಗೆ ಶಕ್ತಿ. ಈ 3 ಶಕ್ತಿ ಇದೆ. ಈ 3 ಶಕ್ತಿ ಇದೆ. ಯಾಕೆ ಕೇಳಿ, ನನ್ನ ಘಟನೆ ಇತ್ತು, ನಾನು ನೋಡಿದ ಘಟನೆ ಇತ್ತು. ನಮ್ಮೂರಲ್ಲಿ ನಂದಿ ಕೊರಗ, ಬಸವ ಕೊರಗ ಅಂತ ಇಬ್ಬರಿದ್ರು. ಅವರು ನಾವಾಗ 6ನೇ ಕ್ಲಾಸ್ 7ನೇ ಕ್ಲಾಸ್ ನಾವೆಲ್ಲ ಹೋಗೋ 6-7 ಇರ್ಬೋದು. ನಮ್ಮ ಸ್ಕೂಲ್ ಹತ್ರ ಈಗ ಇರುವುದಿಲ್ಲ, ಮೊದಲೊಂದು ಶರಾಬ್ ಅಂಗಡಿ ಇದ್ದಿತ್ತು. ಒಳ್ಳೆ ಕೆಲಸಗಾರರು ಅವರು. 4 ಗಂಟೆ ಆದಾಗ, 4:15 ಆದಾಗ ಅವರು ಶಾಲೆ ಬಿಟ್ಟ ನಂತರ ಸ್ವಲ್ಪ ಅವಾಗ ಪ್ಯಾಕೆಟ್ ಒಳಗೆಲ್ಲ ಬರ್ತಿತ್ತು, ಅದನ್ನು ಕುಡ್ಲಿಕ್ಕೆ ಬರ್ತಿದ್ರು. ಅವರು ಅದನ್ನು ಕುಡಿದುಕೊಂಡು ವಾಪಸ್ ಬರುವಾಗ ನಮ್ದು ಹಾಲಾಡಿ ರೋಡು ಅದೊಂಥರ ಕರ್ಫ್ಯೂ ಇದ್ದಾಗೆ. ಅವ್ರು ವಾಪಸ್ ಬರುವಾಗ ಅವನ ಹತ್ರ ಯಾರು ಸಿಗುದಿಲ್ಲ. ಅದು 60 ವರ್ಷದವ್ರು ಸಿಗುದೇ ಇಲ್ಲ. ಯಾಕೆ ಕೇಳಿದ್ರೆ ಕುಡಿದಾಗ ಸ್ವಲ್ಪ ಸತ್ಯ ಬಂದ್ಬಿಡುತ್ತೆ ಅವರಿಗೆ. ಅಂದ್ರೆ ಅಲ್ಲಿವರೆಗೆ ಗೊತ್ತಿದ್ರು ಹೇಳೋದಿಲ್ಲ. ಒಡೆಯಾರೆ ನಿಮ್ದು ಇವತ್ತು ಲಾಸ್ಟ್ ಚಾ ಅಂತ ಹೇಳಿಬಿಡ್ತು ಯಾರು ಸಿಕ್ಕಿದ್ರೆ. ಅವ ಯಾವ ದಿನ ಹೇಳ್ತಿದ್ದ ಅದೇ ದಿನ ಅವ್ರು ಸಾಯ್ತಿದ್ರು.
ಹಾಗಾಗಿ ನಾವೆಲ್ಲ ಕೇಳ್ತಿತ್ತು, ಅವ ಏನೋ ಕುಡಿದಾಗ ಏನೋ ಬಡಿತಂದು ಸ್ವಲ್ಪ ಹಿಂಸೆ ಹಾಗೆ ಅಂತಿಲ್ಲ. ನಾನು ಕೇಳಿದಾಗ ಇಲ್ಲ, ಅವ ಯಾರು ಸಾಯ್ತಾರೆ ಅಂತ ಕರೆಕ್ಟ್ ಹೇಳ್ತಿದ್ದ, ಅದಿನ್ನ ಸತ್ತೋಗ್ತಿದ್ರಲ್ಲ ಅವನಿಗೆ ಗೊತ್ತಾಗ್ತಿತ್ತು. ಅಂದ್ರೆ ಸಾವನ್ನೇ ಮುಂಚಿತವಾಗಿ ಅರಿಯುವಂತ ಒಂದು ಅತೀಂದ್ರಿಯ ಶಕ್ತಿ ಕೊರಗರಲ್ಲಿ ಇದೆ. ಕೊರಗರಲ್ಲಿ ಈ 3 ಭಾಷೆ ಇತ್ತಲ್ಲ ನಿಮ್ಗೆ, ನಾನು ಪರ ಪಶ್ಯಂತಿ ಮಾಧ್ಯಮ ಇವು 3 ಭಾಷೆಗಳು. ಅದ್ರಲ್ಲಿ ವೇದದಲ್ಲಿ ಏನ್ ಹೇಳ್ತಾರೆ ನೋಡಿ ಗೊತ್ತು ನಿಮ್ಗೆ? ಬ್ರಾಹ್ಮಣದ ಈ ಬ್ರಾಹ್ಮಣ ಅಲ್ಲ, ಅಂತ ಒಂದು ತಿಳಿದವನಿಗೆ ಮಾತ್ರ 3 ಭಾಷೆ ಗೊತ್ತು. ಗುಹಾ ತ್ರಿಣಿ ಅಂದ್ರೆ ಆ 3 ಭಾಷೆ ಅಷ್ಟು ಅವನಿಗೆ ಮಾತ್ರ ಗೊತ್ತಾಗುದು. ಮನುಷ್ಯನಿಗೆ ಮಾತ್ರ ವೈಖರಿ. ತುರ್ಯೋ ವಾಚೋ ಮನುಷ್ಯೋ ಬದಂತಿ. ಪ್ರಾಣಿಗಳ ಭಾಷೆ ಕೂಡ ಅವ್ರಿಗೆ ಅರ್ಥ ಆಗ್ತಿತ್ತು. ಯಾಕೆ ಕೇಳಿದ್ರೆ ಅವರ ಭಾಷೆಗೂ ಕೂಡ ಮತ್ತೆ ಉಳಿದ ಭಾಷೆಗಳು ಕೂಡ ಅಂದ್ರೆ ಪ್ರಾಣಿ ಪಕ್ಷಿಗಳು ಕೂಡ ಮಾತಾಡುವ ಅವ್ರ ಜೊತೆ ಕಮ್ಯುನಿಕೇಶನ್ ಮಾಡುವ ಶಕ್ತಿ, ಇದರ ಮಾತಾಡೋ ಶಕ್ತಿ ಕೊರಗರಲ್ಲಿ ಇತ್ತು. ಅದು ಸೂಪರ್ ಮ್ಯಾನ್ ಗಳಂತ ಹೇಳ್ತೀವಿ ಅವರಿಗೆ. ಹಾಗಾಗಿ ನಮಗೂ ಮತ್ತೆ ನಾವು ಅವ್ರನ್ನ ಕಂಪೇರ್ ಮಾಡ್ಕೊಳ್ಳಿಕ್ಕಿಲ್ಲ, ಸಾಧ್ಯವೇ ಇಲ್ಲ. ಅವ್ರು ನಮಗಿಂತ ಎಷ್ಟೋ ಮೇಲಿದ್ದಾರೆ, ಆಧ್ಯಾತ್ಮಿಕವಾಗಿ ಎಲ್ಲದರಲ್ಲೂ ಎಷ್ಟೋ ಮೇಲಿದ್ದಾರೆ. ಇದು ಹರಿಷಡ್ ವರ್ಗಗಳ ಸಿಟ್ಟು ನಮ್ ಬರುದು. ನಮ್ ಸಿಟ್ಟು ಹರಿಷಡ್ ವರ್ಗ, ಅದರಲ್ಲಿ ನಮ್ಮಲ್ಲಿ ಒಳ್ಳೆತನ ಇಲ್ಲ. ಇವರ ಸಿಟ್ಟಿನಲ್ಲಿ ಒಳ್ಳೆತನ ಇದೆ, ಸಾತ್ವಿಕತೆ. ಅಂದ್ರೆ ತಾಯಿಗೆ ಮಗಿನ ಮೇಲೆ ಏನ್ ಸಿಟ್ಟಿರುತ್ತೆ ಅದೇ ಸಿಟ್ಟು ಇವರಿಗೆ. ಆದ ಕಾರಣ ಅವರಿರುವ ಸ್ಥಳವನ್ನ ಕೊಪ್ಪ ಅಂತ ಹೇಳ್ತಾರೆ. ಅದೇ ಪರಿಶಿಷ್ಟ ಜಾತಿಯವರು ಇರುವುದಕ್ಕೆ ಸ್ಥಳವನ್ನ ಗುಡಿ ಅಂತ ಹೇಳ್ತಾರೆ. ಮೊದಲಿನವ್ರು ಮಾಡ್ಕೊಂಡಿದ್ದು ಗುಡಿ ಅಂತ ಹೇಳಿದ್ರೆ ಪರಿಶಿಷ್ಟ ಜಾತಿಯವರು ಇಲ್ಲಿದ್ರೆ ನಮ್ಗೆ ಗೊತ್ತಾಗಬೇಕಲ್ಲ, ಅಸ್ಪೃಶ್ಯರಲ್ಲ, ಮೇಲೆ ಎತ್ತರ ಪ್ರದೇಶದಲ್ಲಿ ಇರ್ತಿದ್ರು. ಗುಡಿ ಅಂತ ಹೇಳಿದ್ರೆ ಬಾವುಟ, ಫ್ಲಾಗ್ ಅಥವಾ ಎತ್ತರದ ಪ್ರದೇಶ, ಅದಕ್ಕೆ ಗುಡಿ ಅಂತ ಹೇಳುವ. ಹಾಗೆ ಪರಿಶಿಷ್ಟರ ಮನೆಗಳಿಗೆಲ್ಲ ಗುಡ್ಡಿ ಅಂದ್ರೆ ಗುಡ್ಡಿ ಸರಿ, ಇದು ಗುಡಿ ಅಂದ್ರೆ ಆಕ್ಚುಲಿ ಮರಾಠಿ ಮತ್ತೆ ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಗುಡಿ ಅಂದ್ರೆ ಫ್ಲಾಗ್ ಅಂದ್ರೆ ಮೇಲಕ್ಕೆ ಹಾಕುವಂತ ಸಾಮಾನು, ಅಂದ್ರೆ ಟೋಟಲಿ ಟಾಪ್. ನಾವು ಗುಡ್ಡಿ ಅಂತ ಹೇಳ್ತೇವೆ ನಾವು ಕುಂದಾಪುರ ಭಾಷೆಯಲ್ಲಿ. ಹಾಗಾಗಿ ಪರಿಶಿಷ್ಟ ಜಾತರಿಗೆಲ್ಲ ಗುಡಿ, ಇವರಿಗೆಲ್ಲ ಕೊರಗರಿಗೆಲ್ಲ ಕೊಪ್ಪ. ಹಾಗಾಗಿ ಕೊಪ್ಪ ಅಂತ ಹೇಳಿದ್ರೆ ನಿಮ್ಗೆ ಇಲ್ಲಿ ನಿಮ್ಗೊಂದು ಶಬ್ದ ಗೊತ್ತಾಗುತ್ತೆ. ಇಲ್ಲೇ ನಮ್ಮ ಮುಂದೆ ಯಾವುದು ಚಿಕ್ಕಮಗಳೂರಿಗೆ ಹೋದಾಗ ಒಂದು ತಾಲೂಕೆ ಶೃಂಗೇರಿ ಕೊಪ್ಪ. ಯಾಕೆ ಕೊಪ್ಪ ಅಂತ ಬಂತು? ಅಲ್ಲಿ ಕೋಪದ ವೀರಭದ್ರ ಸ್ವಾಮಿ. ಹೌದು, ವೀರಭದ್ರ ಸ್ವಾಮಿ. ಹಾಗಾದ್ರೆ ಆ ಊರಿಗೆ ಇದು ಕೋಪದ ತಾಲೂಕು ಅಂತ ಹೇಳೋಕ್ಕಾಗತ್ತ? ಹಾಗೆ ಒಂದು ಅಡಿವತ್ತು ಹಾಕಿದ್ರು, ಕೊಪ್ಪ ಮಾಡಿದ್ರು. ಸೇಮ್ ಕೊಪ್ಪ, ಮತ್ತೆಂತಿಲ್ಲ. ಈ ಕೋಪ ಮಾತ್ರ ಮನ್ಯು, ಒಳ್ಳೆ ಶಬ್ದ. ಆ ಕೋಪ ಅಲ್ಲ ಅಂದ್ರೆ ಯಾರನ್ನು ಅವ್ರ ಮೇಲೆ ದಾಳಿ ಮಾಡುವುದು ಹಾಗೆ ಅಂತೆಲ್ಲ, ಪ್ರೀತಿಯ ಕೋಪ, ಅದನ್ನು ಮನ್ಯು ಅಂತ ಹೇಳ್ತೀವಿ ನಾವು. ನಮ್ಮ ಋಗ್ವೇದದ ಎಲ್ಲ ಸೂಕ್ತದ ಎರಡೂ ನಮ್ಮ ಸೂಕ್ತದಲ್ಲೂ ಕೂಡ ಆ ರೀತಿ ಕೋಪ ಹೇಳ್ತಾರೆ. ಆದ ಕಾರಣ ಅವ್ರನ್ನ ಕೊಪ್ಪ ಅಂತ ಹೇಳ್ತೀವಿ. ಸರ್, ಕೊರಗರಿಗೆ ಸರ್ಕಾರದಿಂದಲೂ ಕೂಡ ಅಂತ ದೊಡ್ಡ ಒಂದು ಆದ್ಯತೆ ಮಾನ್ಯತೆ ಸಿಗ್ತಾ ಇಲ್ವಾ? ಮತ್ತೆ ಅವರಿಗೆ ಸಲ್ಲಬೇಕಾದ ಸವಲತ್ತುಗಳು ಅವರಿಗೆ ಮೊಬಲೈಸ್ ಆಗ್ತಾ ಇಲ್ವಾ? ಏನ್ ಕತೆ ಅಂತ ಸರ್ಕಾರ ಹೇಗೆ ಅವ್ರನ್ನ ಗಮನಿಸ್ತಾ ಇದೆ? ಅಲ್ಲ, ಈಗ ಅವರನ್ನ ಪರ್ಟಿಕ್ಯುಲರ್ ವೆನ್ಯೂರಬಲ್ ಟ್ರೈಬಲ್ಸ್ ಗ್ರೂಪ್ಸ್ ಅಂದ್ರೆ PVTG ಅಂತೇಳಿ ಯಾವುದೋ ಒಂದು PVTG ಅಂತ ಮಾಡಿದ್ರು. ಹಾಗಾಗಿ ಅವರಿಗೊಂದು ಬೇರೆ ಬೇರೆ ಸ್ಕೀಮ್ಗಳೆಲ್ಲ ಇದೆ. ನಾನು ಹೇಳೋದು ಸರ್ಕಾರ ಮತ್ತು ಸಂವಿಧಾನ ಏನೇ ಹೇಳಲಿ, ಆದ್ರೆ ನಮಗೆ ಸಿಕ್ಕಾಪಟ್ಟೆ ತುಂಬ ಜವಾಬ್ದಾರಿ ಇತ್ತು. ಅದು ನಮ್ಮ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಉಳಿದ ಕಮ್ಯುನಿಟಿಗಳಿಗೆ ಕೊರಗರನ್ನ ಇನ್ನು ಅವನ್ನ ರಕ್ಷಿಸಿಕೊಳ್ಳುವಂತ ಒಂದು ಜವಾಬ್ದಾರಿ ನಮಗಿತ್ತು. ಖಂಡಿತ. ಬರೀ ಕಾನೂನು ಬಂದ್ರೆ ಆಗುದಿಲ್ಲ. ಅಲ್ಲ, ಕೊರಗರನ್ನ ತುಂಬಾ ಕೆಟ್ಟದಾಗಿ ದುಡಿಸ್ಕೊಂಡಂತ ಜಿಲ್ಲೆ ಇದು. ಹೌದು ಅಲ್ವಾ? ಕೊರಗರನ್ನ ಬಹಳ ಎಂಜಲ್ ಅನ್ನ ತಿನ್ನುವ ಹಾಗೆ ಮಾಡಿದಂತ ಒಂದು. ಅಲ್ಲ, ನಿಮ್ಗೆ ಹೇಗೆ ಗೊತ್ತು? ನಿಮ್ಗೆ ಅವರನ್ನ ನಾವು ಅರ್ಥ ಮಾಡ್ಕೊಳ್ಳಿಲ್ಲ. ಅರ್ಥ ಮಾಡ್ಕೊಳ್ಳೋ ಶಕ್ತಿ ನಮಗೂ ದೇವರು ಕೊಡ್ಲಿಲ್ಲ. ಕರೆಕ್ಟ್. ಯಾಕೆ ಗೊತ್ತು ನಿಮ್ಗೆ? ಅಷ್ಟು ಮೆಚುರಿಟಿ ನಮಗಲ್ಲ. ಈಗ ನಿಮ್ಗೆ ಅವರದ್ದು ದೋಲು ಇದೆ ನೋಡಿ. ಅವರ ಕಥೆಯಲ್ಲೇ ಪ್ರಾರಂಭದಲ್ಲಿ ದೋಲು ಇದೆ. ಅವ್ರ ದೋಲು ವಾದನ ಇತ್ತು ನೋಡಿ, ಬೇರೆ ಎಲ್ಲರ ವಾದನಕ್ಕಿಂತ ಕ್ವೈಟ್ ಡಿಫರೆಂಟ್. ಅದು ನಿಮ್ಗೆ ಹೇಳಿಕೊಟ್ರು ಹೊಡ್ಲಿಕ್ಕೆ ಆಗುದಿಲ್ಲ. ಎಲ್ಲಿವರೆಗೆ ಅಂತ ಹೇಳಿದ್ರೆ, ನಿಮ್ಗೆ ವಿಜ್ಞಾನಕ್ಕೆ ಹೋದ್ರೆ ಅಥವಾ ನಮ್ಮ ಆಧ್ಯಾತ್ಮಿಕಕ್ಕೆಲ್ಲ ಹೋದ್ರೆ ನಿಮ್ಗೆ ಆ ಸೌಂಡ್ ಥೆರಪಿ ವೆರಿ ಇಂಪಾರ್ಟೆಂಟ್. ಹೌದೌದು, ಕರೆಕ್ಟ್. ನಿಮಗೆ ನಮ್ಮಲ್ಲಿ ಒಂದು 7 ಚಕ್ರ ಇದೆ. ಹೌದು, ಸಪ್ತ ಚಕ್ರಗಳಿಗೆ ಅದ್ರದ್ದು ಒಂದು ಕಲರ್ಸ್ ಇದೆ, ಮತ್ತೆ ಅವ್ರದ್ದು ಅದು ಸೌಂಡ್ಗಳಿದೆ. ಈ ಸೌಂಡ್ ಅಲ್ಲಿ ಮಾಡ್ರೆ ಆ ಚಕ್ರ ಪ್ರಚೋದನೆ ಆಗತ್ತೆ. ಕರೆಕ್ಟ್. ಸೆಕೆಂಡ್ ಒನ್ನು, ನಮ್ಗೆ ನಾವು ಡಾಕ್ಟರ್ಸ್ ಹೋದಾಗ ಅಲ್ಟ್ರಾಸೌಂಡ್ ಅಂತ ಹೇಳ್ತಾರೆ. ಹೌದು, ನಮಗೆ ಕೇಳಿದ್ದೆಲ್ಲ ಸೌಂಡ್ ಅಂತ ಇಷ್ಟೇ ಅಂತ ಹೇಳೋಕ್ಕಿಲ್ಲ, ಅದಕ್ಕಿಂತ ಕಡಿಮೆ ಫ್ರೀಕ್ವೆನ್ಸಿ ಇದೆ, ಅದನ್ನ ಅಲ್ಟ್ರಾ ಅಂತಾರೆ. ಬಟ್ ಕೊರಗರ ದೋಲಲ್ಲಿ 2 ಫ್ರೀಕ್ವೆನ್ಸಿ ಇದೆ. ಒಂದು ಅಲ್ಟ್ರಾ ಸೌಂಡು ಇದೆ, ಒಂದು ನಮಗೆ ಕೇಳುವಂತ ಸೌಂಡು ಇದೆ. ಮತ್ತೆ ಅವರು ಅಷ್ಟೂ ಚಕ್ರವನ್ನ ಪ್ರಚೋದನೆ ಮಾಡುವಂತ ರಿದಮ್ಗಳು ಅವ್ರ ಹತ್ರ ಇದೆ. ಈಗ ನಿಮ್ಗೆ ಎಲ್ಲೋ ದೋಲು ಹೊಡಿತಾ ಇದ್ರು ಅಂತ ನೆನೆಸ್ಕೊಳ್ಳ, ನೀವು ಡಾನ್ಸೇ ಮಾಡೋರಲ್ಲ, ನಿಮ್ಗೆ ಅದು ಅಂದ್ರೆ ನಮ್ ಹೃದಯದ ಬಡಿತ, ಆಗ ನಿಮ್ಮ ಮನಸ್ಸನ್ನು ಕೊಣಿಸ್ತಾರೆ. ಕರೆಕ್ಟ್. ಮನಸ್ಸು ಕೊಣಿತು ಅಂತ ಹೇಳಿದ್ರೆ
ಅದು ನಿಮ್ಮ ಚಕ್ರ ಪ್ರಚೋದನೆ ಆಯ್ತು ಅಂತ ಹೇಳಿ. ಕರೆಕ್ಟ್ ಕರೆಕ್ಟ್. ಹಾಗಾಗಿ ನಮ್ಮ ಯಕ್ಷಗಾನದಲ್ಲಿ ಚಾಲು ಇದ್ದಾಗೆ ಅಂದ್ರೆ ಆ ಸ್ಟೆಪ್ ಅಲ್ಲಿ ಅಂದ್ರೆ ತಕ್ ಅಂತ ಹೇಳ್ತಾರೆ ಅವರು, ಆ ತಕ್ಕಲ್ಲಿ ಕೆಲವು ಚಾಲುಗಳಿದೆ. ಹಾಗಾಗಿ ಅವ್ರು ಯಾವ ನಿಮ್ಗೂ ಯಾಕಂದ್ರೆ ನಾವು ಅದ್ರಲ್ಲಿ ಅಧ್ಯಯನ ಮಾಡ್ಲಿಲ್ಲ, ಆದ ಕಾರಣ ಅವ್ರು ಈ ತಾಳ ಯಾವುದು ಏನು ಯಾವುದು ಯಾವಾಗ ಅಂತ ಇಲ್ಲ. ನೋಡಿ, ಮಾರಿಗೆ ಹೊಡೆಯುವಾಗ ಒಂದು ಹೊಡಿತಾರೆ, ಹೌದು ಹೌದು, ಕಂಬಳ ಹೊಡೆಯುವಾಗ ಮತ್ತೊಂದು ಹೊಡಿತಾರೆ. ಆ ಕೊಳಲಿನ ವಾದನದ ಒಂದು ಅಲ್ಲ ನಿಮ್ಗೆ ಆ ಕೊಳಲು ಸರ್ ಅದು ಹೃದಯದ ಮಿಡಿತ ಅದು. ಅಲ್ಲಲ್ಲ ನಿಮ್ಗೆ ನಿಮ್ಗೆ ಇಥೋಪಿಯಾ ಇತ್ತಲ್ಲ, ಇಥೋಪಿಯಾ ಕಂಟ್ರಿಯಲ್ಲಿ ನಿಮ್ಗೆ ಹುಲಿ ಹೆದರ್ಕೊಳ್ಳೋದು ಯಾವ್ದು ಗೊತ್ತ ನಿಮ್ಗೆ? ಕೊಳಲಿಗೆ. ಅದು ಅವ್ರು ಕೊಳಲು ಬರ್ಸ್ರೆ ಹುಲಿ ಓಡಿ ಹೋಗಿರ್ತದೆ. ಓಕೆ, ಹೌದು. ಯಾಕಂದ್ರೆ ಆ ಕೊಳಲು ಒಳ್ಳೆಯವರಿಗೆ ಒಳ್ಳೇದು, ಕೆಟ್ಟವರಿಗೆ ಅತಿ ಕೆಟ್ಟದ್ದು. ಕೃಷ್ಣ ಇಟ್ಕೊಂಡದ್ದು ಅದಕ್ಕೆ. ಕೃಷ್ಣ ಕೊಳಲಿಗೆ ಯಾಕೆ ಅವನಿಗೆ ಸಿಂಬಲ್ ಕೊಟ್ರು ಕೇಳಿದ್ರೆ, ಕೆಟ್ಟವರಿಗೆ ಕೊಳಲು ಆಗೋದೇ ಇಲ್ಲ. ಹಾಗಾಗಿ ಆ ಕೊಳಲು ಇತ್ತಲ್ಲ ನಿಮ್ಗೆ, ಈ ಬೇರೆಲ್ಲ ಈ ನಮ್ಮ ಶಾಸ್ತ್ರೀಯ ಕೊಳಲುಗಳು ಅದು ಬೇರೆ ಡಿಫರೆಂಟ್ ಬೇರೆ, ಬಟ್ ಇವರ ರಿದಮು ಅದು ಹೃದಯದಕ್ಕೆ ಸಂಬಂಧಪಟ್ಟಿದ್ದು. ಕರೆಕ್ಟ್ ಕರೆಕ್ಟ್. ಹಾಗಾಗಿ ಕೊಳಲು, ಅವರ ದೋಲು ಇದೆಲ್ಲ ವಿಜ್ಞಾನಗಳಿಂದ ಕೂಡಿದೆ. ಯಾಕಂತ ಹೇಳಿದ್ರೆ ಹಿಂದೆ ಯಾರೋ ಒಬ್ರು ನಮ್ಮ ಅಂಗವಿಕಲರಾಗಿ ಹುಟ್ಟಿದ ಮಗುವನ್ನ ಕೊರಗರಿಗೆ ದಾನ ಮಾಡ್ತಿದ್ರು. ಓಕೆ ಸರ್, ಈಗ ನಮ್ಮ ಬೇರೆ ಸಮಾಜದಲ್ಲೂ ಕೂಡ ಕೊರಗಪ್ಪ, ಕೊರಗಯ್ಯ ಇದೆ, ಕೊರತಿ ಈ ತರ ಹೆಸರುಗಳಿವೆ, ಕೊರಗಮ್ಮ. ಹೌದು ಅಲ್ವಾ? ಅದ್ ಯಾಕೆ ಬಂತು? ಅದೇ ಅವ್ರನ್ನ ಏನು ಅಂಗವಿಕಲರಾಗಿ ಹುಟ್ಟಿದಾಗ ಅವ್ರನ್ನ ಕೊರಗರಿಗೆ ದಾನ ಮಾಡ್ತಿದ್ರು. ಅವರ ಕೆಲವು ಲಯಬದ್ಧ ದೋಲುಗಳು ಈ ಬೇರೆ ಎಂಥದ್ರಾಗ ಚೇಂಜ್ ಆಗೋದಿಲ್ಲ. ನಿಮ್ಮನ್ನ ನೋಡಿ, ಕೆಲವು ಲಯಬದ್ಧ ರಿದಮ್ಗಳು ನಿಮ್ಮ ದೇಹದ ಅಬ್ನಾರ್ಮಲ್ ಗ್ರೋತ್ ಅಥವಾ ನಮ್ಮಲ್ಲಿ ಇನ್ನೂ ಅಲೈನ್ಮೆಂಟ್ ಆಗಿರೋದಿಲ್ಲ. ಹುಟ್ಟುತ್ತಾ ಯಾಕಂದ್ರೆ ನಿಮ್ಮ ಮಗು ನಿಮ್ ತಲೆ ಒತ್ತಿ ನೋಡಿ, ಬ್ರೈನ್ ಸರಿ ಕೂತ್ಕೊಳ್ಳೋದಿಲ್ಲ, ಹೃದಯಗಳು ಕೂತ್ಕೊಂಡಿರುವುದಿಲ್ಲ. ಅದು ನಮ್ಗೆ ಬರ್ತಾ 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 ಕರೆಕ್ಟ್ ಅಲೈನ್ಮೆಂಟ್ ಆಗ್ಬೇಕು. ಆ ಅಲೈನ್ಮೆಂಟ್ ಸರಿ ಇಲ್ಲ ಅಂದ್ರೂ ಕೂಡ ನಾವು ಸರಿ ಇರುವುದಿಲ್ಲ. ಈ ಅಲೈನ್ಮೆಂಟ್ ಮಾಡೋದು ಯಾವ್ದು ಕೇಳಿದ್ರೆ ಸೌಂಡ್. ಆ ಸೌಂಡ್ ಎಲ್ಲಿದೆ ಕೇಳಿದ್ರೆ ನಿಮ್ಗೆ ಯಾವ ವಾದನದಿಲ್ಲ, ಅದು ಕೊರಗರ ದೋಲಲ್ಲಿದೆ. ಅವ್ರು ತರ್ತಾರೆ, ಅವ್ರಿಗೆ ಗೊತ್ತಿರುವುದಿಲ್ಲ, ಅವ್ರಿಗೆ ಹಿಂದಿಂದ ಬಂದು ದೈವಶಕ್ತಿ ಪಡಿತಾರೆ, ಅದು ಸರಿ ಆಗತ್ತೆ, ಪುನಃ ಅದನ್ನು ಸರಿ ಮಾಡಿ ಕೊಡ್ತಾರೆ, ಪುನಃ ಅದಕ್ಕೆ ಕೊರಗ ಅಂದ್ರೆ ಹೆಸರಿಡ್ಬೇಕು. ಅಂದ್ರೆ ಈ ಬ್ರಾಹ್ಮಿನ್ಸ್ ಇವರೆಲ್ಲ ಕೊರಗ ಇಟ್ರೆ ಗೊತ್ತಾಗತ್ತಂದ್ರೆ ಕೊಗ್ಗ ಮಾಡ್ತಿದ್ರು. ಅದು ಕೊಗ್ಗ ಸೇಮ್, ಅದು ಕೊಗ್ಗ ಕಾಮತ್ತು ಹಾಗೆ. ನಿಮ್ದು ಎಲ್ಲ ಎಲ್ಲಿ ಕೊರಗ ಅಂತ ಬಂತು ಅವರೆಲ್ಲ ಕೊರಗರಿಗೆ ದಾನ ಮಾಡಿಯೇ ಅವ್ರು ವಾಪಸ್ ಕೊರಗರ ತಾಯಿಯ ಎದೆಯ ಹಾಲನ್ನ ಆ ಮಗು ಕುಡಿದು ಅದು ಮತ್ತೆ ಆರೋಗ್ಯಪೂರ್ಣವಾಗಿ ವಾಪಸ್ ಕೊಡುದು ಅಂತಾನು ಕೇಳಿದ್ದೀನಿ. ಅಲ್ಲ, ಅದು ಯಾಕಂತ ಹೇಳಿದ್ರೆ ನನಗೆ ನನ್ನ ಜೊತೆ ಒಡನಾಟ ಇದ್ದು ನೋಡಿದ್ರೆ ನಮ್ಮ ಊರಲ್ಲೆಲ್ಲ ಇದ್ದಿದ್ರು. ಅವರು ವರ್ಷ ಎಷ್ಟು ಕೇಳಿದ್ರೆ ಯಾವ್ದೋ ಶೆಟ್ರು ಹೇಳ್ತಿದ್ರು, ಆ ಶೆಟ್ರು ಸತ್ತು ಕ್ಯಾಲ್ಕುಲೇಷನ್ ಮಾಡಿದಾಗ ಇವ್ರಿಗೆ 130 ವರ್ಷ ಆಗತ್ತೆ. ಯಾರಿಗೆ? ಈಗ ನನ್ನ ಜೊತೆ ಮಾತಾಡೋರಿಗೆ, ನಾನು ಆಗ ನಂದಿ ಕೊರಗ ಬಸ್ಸ ಕೊರಗ, ಅವರು ಒಂಥರ ಅವ್ರು ಲಾಸ್ಟಿಗೆ ಈ ಭೀಷ್ಮನ್ ತರ ಅವ್ರಾಗೆ ಸ್ಥಿರಿ ಹೋದ್ದು, ಹೌದು, ಇಚ್ಛಾಮರಣ ಆಗಿದ್ದು. ಅವ್ರು ವರ್ಷ ಕ್ಯಾಲ್ಕುಲೇಷನ್ ಮಾಡಿದ್ರೆ 130 ಆಗಿರ್ಬೋದು. ಅಂದ್ರೆ ಅವ್ರು ಅಷ್ಟು ವರ್ಷ ಬದುಕುತ್ತರು. ಅವರ ಜೆನೆಟಿಕ್ಸ್ ಅಲ್ಲಿ ಕೆಲವಲ್ಲ ನಿಮ್ಗೆ ಈ 3 ನಾನು ಆಗ ಭಾಷೆ ಹೇಳಿದ್ನಲ್ಲ, ಅದು ವಿತ್ ಜೆನೆಟಿಕ್ಸ್. ನಮ್ಮ ಜೆನೆಟಿಕ್ಸ್ ಅಲ್ಲಿ ಆ 3 ಭಾಷೆಗಳನ್ನ ಅಂದ್ರೆ 4 ಭಾಷೆಯಲ್ಲಿ ಪರಾಪಶ್ಯಂತ ಮಾಧ್ಯಮನ ಅಬ್ಸಾರ್ವ್ ಮಾಡುವಂತ ಶಕ್ತಿ ನಮ್ಮಲ್ಲಿ ಇಲ್ಲ. ಆದ್ರೆ ನನಗೆ ಅಷ್ಟು ವರ್ಷ ಬದುಕುವಂತ ಶಕ್ತಿಯು ನನ್ನ ಹತ್ರ ಇಲ್ಲ. ಹಾಗಾಗಿ ಹಿಂದೂಗಳಂತೆ ಅಲ್ಲ, ನನ್ನ ಕಕ್ಷಿಗಾರೊಬ್ರು ರೆಹಮಾನ್ ಸಾಹೇಬ್ರು ಅಂತ ಇದ್ರು. ಅವ್ರು ಯಾವತ್ತು ಹೇಳಿದ್ರು, ನನ್ನ ಅವ್ರದ್ದು ಇಲ್ಲೇ ಬಾರ್ಕೂರಿನಲ್ಲಿ ದೊಡ್ಡ ಅವರು ಕುಟುಂಬ, ಅವ್ರಲ್ಲಿ ಎಲ್ಲ ತೀರಿ ಹೋಗ್ತಾ ಇದ್ರು. ಇವ್ರನ್ನ ಕೊರಗರ ಹತ್ತಿರ ಹೋಗಿ ಅವರ ಹಾಲು ಕುಡಿಸಿ ಅವ್ರಿಗೆ ಕೊಟ್ಟು ದತ್ತು ಕೊಟ್ಟರ ಮೇಲೆ ಅವ್ರು ಒಂದಿನ ನನ್ನ ಹತ್ರ ಹೇಳಿದ್ರು, ನನ್ನ ಹೆಸರು ಕೊರಗರ್ ಖಾನ್ ಅಂದ್ರೆ ಅವರು, ಅಂದ್ರೆ ರೆಹಮಾನ್ ಖಾನ್ ಅಲ್ಲ, ಕೊರಗ ಖಾನ್ ಅಂದ್ರೆ ಕೊರಗರ ಹೆಸರು ಇಟ್ಕೊಂಡಿದ್ರು. ಯಾಕಂದ್ರೆ ಕೊರಗದ ಹೆಸರು ಇಡ್ಲೇಬೇಕು, ಕಂಪಲ್ಸರಿ ಅಲ್ಲ. ಹಾಗಾಗಿ ಅವ್ರು ಹೇಳುದು, ನಾನು ಮುಸ್ಲಿಮ್ಸ್ ಎಲ್ಲ ನಾನು ಕೊರಗತ್ತಿದ್ರು, ಅದಕ್ಕಂದ್ರೆ ಹೇಳಿದ್ರೆ ಅವ್ರ ಮತಕ್ಕೇನೋ ತೊಂದರೆ ಆಗ್ಬಹುದು ಅಂತ ಹೇಳಿ ಅವರು ಈ ರೀತಿ ಹೇಳಿದ್ರು. ಅಂದ್ರೆ ಸರ್, ಕೊರಗರಲ್ಲಿ ಅಷ್ಟೊಂದು ಅನನ್ಯವಾದ ಶಕ್ತಿ ಇತ್ತು. ಆದರೆ ಇವತ್ತು ಕೊರಗ ಸಂತಾನವೇ ನಾಶ ಆಗಿ ಹೋಗ್ತಾ ಇದೆ. ಆ ಸಮಾಜದವರು ಇನ್ನೊಂದು 10-15 ವರ್ಷ ನಂತರ ಕಾಣ್ಲಿಕ್ಕೆ ಸಿಗ್ಲಿಕ್ಕಿಲ್ಲ. ಇನ್ನೊಂದು ಕಡೆ ತೀವ್ರಗತಿಯಲ್ಲಿ ಮತಾಂತರಕ್ಕೆ ಒಳಪಟ್ಟರು. ಇದನ್ನ ಹೇಗೆ ತಡೆಯೋದು? ಏನ್ ಅಲ್ಲ, ನಮ್ದು ಮೇನ್ ಪ್ರಾಬ್ಲಮ್ಸ್ ಏನ್ ಕೇಳಿದ್ರೆ, ಈಗ ನಮ್ಮಲ್ಲಿ ಹಿಂದೂಗಳಂದ್ರೆ ಯಾರು? ಹಿಂದೂಗಳಂತ ಹೇಳಿದ್ರೆ ಟ್ರೈಬಲ್ಸ್ನೆಲ್ಲ ಬದಿಗಿಟ್ಟು ಅವ್ರು ಹಿಂದೂಗಳಲ್ಲ. ನಿಮ್ಗೆ ಟ್ರೈಬಲ್ಸ್ ಹಿಂದೂಗಳಲ್ಲ. ನಮ್ಮ ಕಾನ್ಸ್ಟಿಟ್ಯೂಷನ್ ಇದ್ರ ಪ್ರಕಾರ ಎಕ್ಸೆಪ್ಟ್ ಉಳಿದವರೆಲ್ಲ ಹಿಂದೂಗಳೇ. ಅವರಿಗೆ ಹಿಂದೂ ಲಾ, ಹಿಂದೂ ಮ್ಯಾರೇಜ್ ಆಕ್ಟು, ಹಿಂದೂ ಅಡಾಪ್ಷನ್ ಆಕ್ಟು, ಹಿಂದೂ ಗಾರ್ಡೆನ್ಸ್ ಬಾರ್ಡ್ಸ್ ಯಾವುದು ಅಪ್ಲಿಕೇಬಲ್ ಅಲ್ಲ ಟ್ರೈಬಲ್ಸಿಗೆ. ಇದನ್ನ ಎಷ್ಟು ವರ್ಷ ಸಂವಿಧಾನ ಬಂದದಿಂದ ಇಲ್ಲಿವರೆಗೂ ಯಾರು ಕೂಗು ಹಾಕ್ಲಿಲ್ಲ. ಯಾಕಂದ್ರೆ ನಮ್ಗೆ ಬೇಡ ಆಗಿತ್ತಲ್ಲ. ಈಗ ನಾವು ಹಿಂದೂಗಳು ಅಂತ ಕೂಗುವಾಗ ಅವ್ರನ್ನ ಯಾಕೆ ನಾವು ಇಟ್ಕೊಳ್ಳೋದಿಲ್ಲ?
ಹ್ಮ್ 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 ಈ ಮತಾಂತರ ಬಂದಾಗೆ ಅವ್ರು ಮತಾಂತರ ಮಾಡೋರು ಯಾರು ಮಾಡ್ತಾರೆ? ಹ್ಮ್ ಟ್ರೈಬಲ್ಸ್ನೇ ಮಾಡ್ತಾರೆ. ಹೌದು. ನಿಮ್ಮ ಪ್ರಶ್ನೆ, ನೀವು ಹಿಂದೂಗಳಿಂದ ಮತಾಂತರ ಮಾಡಿ ಅಂದಾಗ ಅವ್ರ ಪ್ರಶ್ನೆ ಏನು? ಅವ್ರು ಹಿಂದೂ ಕೇಳ್ತಾರೆ. ಹ್ಮ್ ಹ್ಮ್ ಇದು ನನ್ನ ಓಪನ್ ಸ್ಪೀಚ್. ಯಾಕಂತ ಹೇಳಿದ್ರೆ ಇದು ಗೊತ್ತಿರಬೇಕು ಹಿಂದೂಗಳಿಗೆ. ಕರೆಕ್ಟ್. ಇಷ್ಟು ಕೂಡ ನಮ್ಗೆ ಇಚ್ಛಾಶಕ್ತಿ ಇಲ್ಲ ನೋಡಿ, ಅವ್ರನ್ನ ಹಿಂದೂಗಳನ್ನಾಗಿ ಮಾಡಿ ಅಥವಾ ಹಿಂದೂ ಲಾ ಅವರಿಗೆ ಅಪ್ಲಿಕೇಬಲ್ ಆಗುವಂತೆ ಮಾಡಿ ಹ್ಮ್ ಎಲ್ಲೂ ಇಲ್ಲ. ನಮ್ಮ ಪಾಡಿ ನಾವಿದ್ದು ಕೇಳಿದ್ರೆ ನಾವು ಹೊರಗೆ ಅಜ್ಜ ಅಂತೀವಿ. ಹ್ಮ್